ಏತಾವಾನೇವ ಭೂವಲಯಸ್ಯ ಸನ್ನಿವೇಶ ಪ್ರಮಾಣಲಕ್ಷಣತೋ ವ್ಯಾಖ್ಯಾತಃ ಏತೇನೈವ ಹಿ ದಿವೋ ಮಂಡಲಮಾನಂ ತದ್ವಿಧ ಉಪದಿಶಂತಿ. ನಾನು ಭೂಗೋಳದ ಬಗ್ಗೆ, ಭೂಗೋಳ ಆಯಿತು, ಖಗೋಳದ ಬಗ್ಗೆ ಹೇಳ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಉತ್ತರಾಯಣ ದಕ್ಷಿಣಾಯನ ಅಂತ ಎರಡು ಮಾರ್ಗಗಳು. ಸೂರ್ಯ ದಕ್ಷಿಣಾಯನದಲ್ಲಿ ರಾತ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ, ಹಗಲು ಕಮ್ಮಿ ಆಗತ್ತೆ. ಉತ್ತರಾಯಣದಲ್ಲಿ ಹಗಲು ಜಾಸ್ತಿ, ರಾತ್ರಿ ಕಡಿಮೆ ಆಗ್ತದೆ. ಹೀಗೆ ಸಂಚಾರವನ್ನು ಮಾಡ್ತಾನೆ. ಆ ಮೇರು ಪರ್ವತದ ಮೇಲೆ ಇಂದ್ರನ ಊರು ದೇವಧಾನಿ ಅಂತ, ದಕ್ಷಿಣಕ್ಕೆ ಯಮನ ಊರು ಸಂಯಮನಿ ಅಂತ, ಪಶ್ಚಿಮಕ್ಕೆ ವರುಣನ ಊರು ನಿಮ್ಲೋಚನಿ ಅಂತ, ಉತ್ತರಕ್ಕೆ ಚಂದ್ರನ ಊರು ವಿಭಾವರಿ ಅಂತ. ಹೀಗೆ ಆಯಾ ಕಾಲಕ್ಕೆ ಎಲ್ಲ ಆಗ್ತದೆ. ಸೂರ್ಯನ ರಥ, ಆ ಸೂರ್ಯನ ರಥಕ್ಕೆ ಒಂದು ಚಕ್ರ, 12 ಆ ಚಕ್ರಕ್ಕೆ ಇರುವಂತಹ ಹಲ್ಲುಗಳು, 6 ನೇಮಿಗಳು, 4 ನಾಭಿಗಳು, ಛಂದೋಭಿಮಾನಿಗಳೇನೆ 7 ಕುದುರೆಗಳು. ಅರುಣ ಇವನು ಸಾರಥಿ. 60,000 ವಾಲಖಿಲ್ಯರು ನಿರಂತರವಾಗಿ ಆ ಸೂರ್ಯನ ರಥದಲ್ಲಿ ಕುಳಿತು ಆ ಸೂರ್ಯನ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ. ರವಿರಥಯುಗೋ ಯತ್ರ ಹಯಾಹ ಛಂದೋ ನಾಮಾನಃ ಸಪ್ತ ಅರುಣ ಯೋಜಿತಾಃ ವಹಂತಿ ದೇವಮಾದಿತ್ಯಂ ಪುರಸ್ತಾತ್ ಸವಿತುರರಣಃ ಪಶ್ಚಾನ್ನಿಯುಕ್ತಃ ಸೌತ್ಯೇ ಕರ್ಮಣಿ ಕಿಲ ಆಸ್ತೆ ತತ್ರ ವಾಲಕಿಲ್ಯಾಃ ಋಷಯಃ ಅಂಗುಷ್ಠಮಾತ್ರಾಃ 60,000. 60,000 ವಾಲಖಿಲ್ಯರು ಅಲ್ಲಿ ಇದ್ದು ಆ ಸೂರ್ಯನ ಸ್ತೋತ್ರವನ್ನು ಮಾಡ್ತಾರೆ. ಈ ಭಗವಂತ ಮುಖ್ಯವಾಗಿ ಇದನ್ನು ತಿಳಿಯಬೇಕು. ಅವರು ಭಾಗವತ ಹೇಳುತ್ತೆ. ಇದೆಲ್ಲ ಏನು? ಸ ಏಷ ಭಗವಾನ್ ಆದಿಪುರುಷಃ. ಈ ಕಾಲ ಅನ್ನುವುದು ಇದು ಬಹಳ ಮಹತ್ವದ ಅನುಸಂಧಾನ. 3ನೆಯ ಸ್ಕಂದದಲ್ಲಿ ಕೇಳಿದ್ದೇವೆ ಭಗವಂತನ ಕಾಲರೂಪ ಏನು ಅಂತ. ಅದನ್ನು ಇಲ್ಲಿ ಮತ್ತೆ ವಿವರಣೆ ಮಾಡ್ತಾರೆ. ಆ ಭಗವಂತ ಕಾಲರೂಪಿಯಾದಂತಹ ಸಾಕ್ಷಾತ್ ನಾರಾಯಣ. ಕಾಲ ಅಂದರೆ ಬೇರೆ ಏನಲ್ಲ, ನಾರಾಯಣನೇ, ಅವನದೇ ಕಾಲ ಎಂಬಂತಹ ರೂಪ ಇದೆ. ಆ ನಾರಾಯಣ ಏನು ಮಾಡ್ತಾನೆ? ಲೋಕಾನಾಂ ಸ್ವಸ್ಥಯೇ, ಜನರಿಗೆಲ್ಲ ಒಳ್ಳೆಯದಾಗಬೇಕು ಅನ್ನುವುದಕ್ಕಾಗಿ ಕಾಲ ಇದೆ. ಕಾಲ ಇಲ್ಲದೆ ಇದ್ದರೆ ಒಳ್ಳೆಯದಾಗತ್ತಾ? ಆಗೋದಿಲ್ಲ. ಎರಡು ರೀತಿಯಿಂದ. ಒಂದು, ವೈದಿಕ ಸ್ಮಾರ್ಥ ಕರ್ಮಗಳಾಗಬೇಕು ಅಂದರೆ ಕಾಲ ಬೇಕು. ಸೂರ್ಯೋದಯಕ್ಕೆ ಸಂಧ್ಯಾ ವಂದನೆ ಮಾಡು. ಹೇಗೆ ಗೊತ್ತಾಗೋದು? ಕಾಲ ಇದ್ದರೆ ಗೊತ್ತಾಗತ್ತೆ. ವೇದದಲ್ಲಿ ಹೇಳಿದ್ದಾರೆ ಏನೇನು ಕಾಲದಲ್ಲಿ. ಚಾತುರ್ಮಾಸ್ಯದಲ್ಲಿ ಇದು ಮಾಡು, ಮತ್ತೊಂದು ಕಾಲದಲ್ಲಿ ಮಾರ್ಗಶೀರ್ಷದಲ್ಲಿ ಇದು ಮಾಡು, ಶ್ರಾವಣ ಮಾಸದಲ್ಲಿ ಉಪಕರ್ಮ ಮಾಡ್ಕೋ. ಈ ಎಲ್ಲ ಕಾಲಗಳು, ಈ ಎಲ್ಲ ಕರ್ಮಗಳು ನಾವು ಮಾಡಬೇಕು. ಮಾಡಿದರೆ ನಮಗೆ ಒಳ್ಳೆಯದಾಗತ್ತೆ. ಹಾಗಾದರೆ ಇದು ನಿರ್ಣಯ ಆಗೋದು ಯಾವುದರಿಂದ? ಕಾಲದಿಂದ. ಇದು ಒಂದು ರೀತಿ. ಅದಲ್ಲದೇನೆ ಕಾಲ. ನಾನು ಮೊದಲನೇ ದಿವಸ ಅದನ್ನು ಅರ್ಥ ಮಾಡಿಕೊಂಡ್ವಿ. ಕಾಲ ಇಲ್ಲದೆ ಇದ್ದರೆ ಯಾರಿಗೂ ಒಳ್ಳೆಯದಾಗೋದಿಲ್ಲ. ಇವತ್ತು ನಾನು ಬಿದ್ದದ್ದು ನನಗೆ ಪೆಟ್ಟಾಯಿತು. ಪೆಟ್ಟಾದದ್ದು ಹೋಗಬೇಕು ಅಂದರೆ ಏನಾಗಬೇಕು? ಕಾಲ ಬೇಕು. ಅನ್ನ ಆಗಬೇಕಾದ್ರೆ ಕಾಲ ಬೇಕು. ಕಾಯಿ ಹಣ್ಣಾಗಬೇಕಾದ್ರೆ ಕಾಲ ಬೇಕು. ಗಿಡ ಹೂ ಬಿಡಬೇಕಾದ್ರೆ ಕಾಲ ಬೇಕು. ಕಾಲ ಎಲ್ಲಿಲ್ಲ? ಎಲ್ಲ ಕಡೆಗೆ ಕಾಲ ಇದೆ. ಲೋಕಾನಾಂ ಸ್ವಸ್ಥಯೇ ಆತ್ಮಾನಂ ತ್ರಯೀಮಯಂ ಕರ್ಮ ವಿಶುದ್ಧಿ ನಿಮಿತ್ತಂ ಕವಿಭಿರಪಿ ವೇದೇನ ವಿಜಿಜ್ಞಾಸ್ಯಮಾನಃ. ಆ ಭಗವಂತ 12 ವಿಭಜ್ಯ ತನ್ನನ್ನು ತಾನು 12 ರೂಪ ಮಾಡಿಕೊಳ್ತಾನೆ. ಚೈತ್ರದಿಂದ ಫಾಲ್ಗುಣದವರೆಗೆ 12 ರೂಪಗಳನ್ನು ತೆಗೆದುಕೊಳ್ತಾನೆ. ಷಟ್ಸು ವಸಂತಾದಿಷು, ವಸಂತಾದಿ ಋತುಗಳಲ್ಲಿ 6 ರೂಪಗಳಿಂದ ಇದ್ದಾನೆ. ಯಥೋಪಜೋಷಂ ಋತುಗಣಾನ್ ವಿದಧಾತಿ, ಅವನೇ ಒಳಗೆ ಇದ್ದು ಆ ಋತುಚಕ್ರವನ್ನು ನಡೆಸ್ತಾನೆ. ತಮೇತಂ ಇಹ ಪುರುಷಾಃ ತ್ರಯ್ಯಾಂ ವಿದ್ಯಾಯಾಂ ವರ್ಣಾಶ್ರಮಾಚಾರ ಅನುಪಥಾಃ ಉಚ್ಚಾವಚೈಃ ಕರ್ಮಭಿಃ ಆಮ್ನಾಯ ಆಮ್ನಾತೈಃ ಯೋಗ ವಿತಾನೈಶ್ಚ ಶ್ರದ್ಧೆಯ ಯಜಂತಃ ಶ್ರೇಯಸ್ಸಮಧಿಗಚ್ಚಂತಿ. ಹೀಗೆ ಆ ಕಾಲನಾಮಕನಾದ ಭಗವಂತನ ಉಪಕಾರ ಇದ್ದದ್ದಕ್ಕಾಗಿಯೇ ಯಜ್ಞಯಾಗಾದಿಗಳನ್ನೆಲ್ಲ ಮಾಡಿ ಆ ಭಗವಂತ, ಆ ಜೀವರಾಶಿಗಳು ಮೋಕ್ಷವನ್ನು ಹೊಂದುತ್ತಾರೆ, ತಮ್ಮ ಶ್ರೇಯಸ್ಸನ್ನು ಹೊಂದುತ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಅದಾದ ಮೇಲೆ ಎಲ್ಲ ಲೆಕ್ಕ ಕೊಡ್ತಾರೆ. ವರ್ಷ ಅಯನ ಅದು 3ನೇ ಸ್ಕಂದದಲ್ಲಿ ಕೇಳಿದ್ದೇವೆ. ಮತ್ತೆ ನಾನೇನದು ಹೆಚ್ಚು ವಿವರಣೆ ಮಾಡೋದಿಲ್ಲ. ಆಮೇಲೆ ಸೂರ್ಯಮಂಡಲ. ಆ ಸೂರ್ಯಮಂಡಲ ಆದ ಮೇಲೆ ಲಕ್ಷ ಯೋಜನ ಆದ ಮೇಲೆ ಚಂದ್ರಮಂಡಲ ಇದೆ. ಆ ಚಂದ್ರನ ಮೇಲೆ ನಕ್ಷತ್ರ ಲೋಕಗಳು, ಅದರ ಮೇಲೆ 2 ಲಕ್ಷ ಯೋಜನ ಆದ ಮೇಲೆ ಶುಕ್ರ ಇದ್ದಾನೆ. ಆ ಶುಕ್ರನ ಮೇಲೆ 2 ಲಕ್ಷ ಯೋಜನ ಹೋದರೆ ಬುಧ, ಬುಧನ ಮೇಲೆ 2 ಲಕ್ಷ ಯೋಜನ ಹೋದರೆ ಮಂಗಳ, ಅದರ ಮೇಲೆ 2 ಲಕ್ಷ ಯೋಜನ ಹೋದರೆ ಬೃಹಸ್ಪತಿ, ಅದರ ಮೇಲೆ 2 ಲಕ್ಷ ಯೋಜನ ಹೋದರೆ ಶನೈಶ್ಚರ.
ಅದರಿಂದ ಉತ್ತರಕ್ಕೆ 1,00,000 ಯೋಜನ ಬಂದರೆ ಸಪ್ತರ್ಷಿ ಮಂಡಲ, ಆಮೇಲೆ ಅದರ ಮೇಲೆ 13,00,000 ಯೋಜನ ಹೋದ ಮೇಲೆ ಶಿಂಶುಮಾರ ಸ್ಥಾನ ಧ್ರುವಮಂಡಲ. ಅಲ್ಲಿ ಧ್ರುವರಾಜರು ಇದ್ದು ವಿಶೇಷವಾಗಿ ಶಿಂಶುಮಾರನ ಉಪಾಸನೆಯನ್ನು ಮಾಡ್ತಾ ಇರ್ತಾರೆ. ಆ ಶಿಂಶುಮಾರ ರೂಪಿಯಾದ ಭಗವಂತನ ಅದ್ಭುತವಾದ ದೇಹ, ಆ ದೇಹದಲ್ಲಿ ಈ ಸಮಗ್ರವಾದ ಎಲ್ಲ ಜ್ಯೋತಿರ್ಮಂಡಲಗಳು, ಎಲ್ಲ ನಕ್ಷತ್ರಗಳು, ಎಲ್ಲ ಗ್ರಹಗಳು ಆ ಶಿಂಶುಮಾರ ರೂಪಿಯಾದ ಭಗವಂತ ಅವರನ್ನು ಧಾರಣೆ ಮಾಡಿದ್ದಾನೆ, ಅವರಿಗೆ ರಕ್ಷಣೆ ಕೊಡ್ತಾನೆ, ಅವರಿಗೆ ಪ್ರಕಾಶ ಕೊಡ್ತಾನೆ. ಅವರಿಂದ ಆಗುವಂತಹ ನಾನಾ ತರಹದ ಕಾರ್ಯಗಳನ್ನು ಆ ಶಿಂಶುಮಾರ ರೂಪಿಯಾದ ಭಗವಂತನೇ ಮಾಡ್ತಾನೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆ ಶಿಂಶುಮಾರ ರೂಪಿ ಭಗವಂತನ ಯಾವ ಯಾವ ಅಂಗದಲ್ಲಿ ಯಾವ್ಯಾವ ನಕ್ಷತ್ರಗಳಿದೆ ಅಂತನ್ನುವ ವಿಸ್ತಾರವನ್ನು ಕೂಡ ತಿಳಿಸಿಕೊಡ್ತಾರೆ. ಹೀಗೆ ಆ ಶಿಂಶುಮಾರನ ಉಪಾಸನೆಯನ್ನು ಮಾಡಬೇಕು. ಎಲ್ಲವೂ ಅಶ್ವಿನಿ, ಬುಧ, ಕೇತುಗಳು, ನಕ್ಷತ್ರಗಳು ಎಲ್ಲವೂ ಶಿಂಶುಮಾರನ ಅಧೀನವಾಗಿದೆ ಎಂಬುದಾಗಿ ಹೇಳಿಕೊಡ್ತಾರೆ. ನಾನು ಹೋದ ಬಾರಿ ಅಧಿಕ ಮಾಸದಲ್ಲಿ ಉಪನ್ಯಾಸ ಮಾಡಬೇಕಾದ್ರೆ ಒಂದೆರಡು ಸಂಗ್ರಹ ಮಾಡಿದ್ದೆ. ಅನೇಕರಿಗೆ ನೆನಪಿರಬಹುದು, ಕೆಲವರಿಗೆ ನೆನಪಿರಲಿಕ್ಕಿಲ್ಲ. ನೆನಪಿದ್ದರೂ ಕೂಡ ಭಗವಂತನ ಲೀಲೆ ಅಂತ ಸ್ಮರಣೆ ಮಾಡುವುದಕ್ಕೇನು ತಪ್ಪಿಲ್ಲ. ಹಾಗಾಗಿ ಅದನ್ನು ಮತ್ತೊಮ್ಮೆ ನಾನು ಪುನರುಕ್ತಿ ಆದರೂ ಪರವಾಗಿಲ್ಲ, ಅದನ್ನು ಹೇಳ್ತೇನೆ. ನಾನು ಓದಿದ್ದು, ಅಲ್ಲಿ ಇಲ್ಲಿ ನೋಡಿ ತಿಳಿದದ್ದು, ನೆಟ್ಟಿನಲ್ಲಿ ಹುಡುಕಿದ್ದು, ಕೆಲವರನ್ನು ಕೇಳಿ ತಿಳಿದುಕೊಂಡಿದ್ದು ಏನಿದೆ, ಎಷ್ಟು ಅದ್ಭುತವಾಗಿದೆ, ಎಷ್ಟು ಅದ್ಭುತವಾಗಿದೆ. ಏನೋ ಆಕಾಶ ಅಂತೇವೆ, ಮೇಲೆ ನೋಡಿದ್ರೆ ಸೂರ್ಯ ಒಂದು ಕಾಣಿಸ್ತಾನೆ, ಬೆಂಗಳೂರಾಗ ನಕ್ಷತ್ರನೂ ಕಾಣಿಸೋದಿಲ್ಲ. ಉಪಾಸನೆ ಮಾಡೋಣ ಅಂದರೆ ನೋಡಿ ನಕ್ಷತ್ರ ನೋಡಿ ಕೈ ಮುಗಿಯೋಣ ಅಂದರೆ ನಕ್ಷತ್ರನೇ ಕಾಣಿಸೋದಿಲ್ಲ. ಪಂಚಾಂಗ ನೋಡಿದ್ರೆ ನಕ್ಷತ್ರ ಗೊತ್ತಾಗೋದು ಅಷ್ಟೇ ಹೊರತು ನಕ್ಷತ್ರ ಗೊತ್ತಾಗೋದಿಲ್ಲ. ಆದರೆ ಭಗವಂತನ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳುತ್ತೆ ಭಾಗವತ. ಮುಂದೆ ಮಂತ್ರವನ್ನು ಕೊಡ್ತದೆ, ಅನ್ನೋಣ ಅದನ್ನು. ಏನು ಅದು? ಯಾವುದೋ ಒಂದು ನಕ್ಷತ್ರ ಅಂತೆ, ಒಂದು IC 1101 ಅಂತ ಇದೆಯಂತೆ, ಅದೊಂದು ನಕ್ಷತ್ರಗಳ ಗುಂಪು. ಆ IC 1101 ಅನ್ನುವ ನಕ್ಷತ್ರಗಳ ಗುಂಪು, ಅದರಲ್ಲಿ ಎಷ್ಟು ನಕ್ಷತ್ರಗಳಿವೆ ಅಂದರೆ 100 ಟ್ರಿಲಿಯನ್ 100 ಟ್ರಿಲಿಯನ್ ನಕ್ಷತ್ರಗಳು ಇರುವಂತಹ ಒಂದು ಗುಂಪು ಆ IC 1101 ಅನ್ನೋದು. ಅಂದರೆ ಅದು ಎಷ್ಟು ದೊಡ್ಡದಿರ್ಬೋದು, ಎಷ್ಟು ದೊಡ್ಡದಿರ್ಬೋದು ಆ ನಕ್ಷತ್ರ ಪುಂಜ. ಇದನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಸಾಧ್ಯವಿಲ್ಲ. ಇನ್ನು ಸೈನ್ಸೇ ತಪ್ಪು ಹೇಳಿದರೆ ಆ ಮಾತು ಬೇರೆ. ಸೈನ್ಸ್ ಏನು ಹೇಳಿದೆ ಅದನ್ನು ಆಧರಿಸಿ ನಾವು ಚಿಂತನೆ ಮಾಡೋದಷ್ಟೇ. ಎಷ್ಟಿದೆ ದೊಡ್ಡದು ಅಂದರೆ ಅದು 40 ಲಕ್ಷ ಲೈಟ್ ಇಯರ್ಸ್ ಅಷ್ಟು ದೊಡ್ಡ ಡಯಾಮೀಟರ್ ಇದೆಯಂಥದ್ದು. ಅಂದರೆ ಒಂದು ಕಡೆಗಿಂದ ಶುರುವಾದರೆ ಮತ್ತೆ ವಾಪಸ್ಸಲ್ಲಿ ಬರಬೇಕು ಅಂದರೆ 40 ಲಕ್ಷ ಲೈಟ್ ಇಯರ್ಸ್ ಬೇಕಾಗತ್ತೆ. ಅಷ್ಟು ದೊಡ್ಡದಾಗಿದೆಯಂತೆ. ಹೇಗೆ ಊಹೆ ಮಾಡೋದು? ಅಷ್ಟು ಅದ್ಭುತವಾದಂತಹ ಒಂದು ಯಾವುದೋ ಒಂದು ಗ್ಯಾಲಕ್ಸಿ ಇದೆಯಂತೆ, ಒಂದು ನಕ್ಷತ್ರ, ಒಂದು ಗ್ಯಾಲಕ್ಸಿ. ಅದನ್ನು UY ಸ್ಕೂಟಿ ಅಂತಾರಂತೆ, UY ಸ್ಕೂಟಿ ಅಂತಾರಂತೆ. ಆ UY ಸ್ಕೂಟಿ ಎಷ್ಟು ದೊಡ್ಡದಿದೆ ಅಂದರೆ ಅದು ಸೂರ್ಯ ಇದ್ದಾನಲ್ಲ, ಸೂರ್ಯನಿಗಿಂತಲೂ 500 ಪಟ್ಟು ದೊಡ್ಡದಿದೆ. ಸೂರ್ಯನಿಗಿಂತಲೂ 500 ಪಟ್ಟು ದೊಡ್ಡದಿದೆ. ಅವರೇ ಬರೀತಾರೆ, ಅದರಲ್ಲೇ ದೃಷ್ಟಾಂತ ಕೊಡಬೇಕಾದ್ರೆ, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬರೀತಾರೆ, ಮಕ್ಕಳಿಗೆ ಅರ್ಥ ಆಗಲಿ ಅನ್ನೋದಕ್ಕೆ. ಅಂದರೆ ಆ ಸ್ಕೂಟಿಯೊಳಗೆ ನೀವು ಇದ್ದೀರಿ ಅಂತ ಇಟ್ಕೊಡ್ರಿ, ನಿಮ್ಮ ಮನೆಗೆ ಊಟಕ್ಕೆ ಕರಿಬೇಕು, ಸೂರ್ಯನ ಊಟಕ್ಕೆ ಕರೆದ್ರಿ. ಎಷ್ಟು ಮಂದಿ ಸೂರ್ಯನ ಕೂಡಿಸ್ಬೋದು ಅಂದರೆ 300 ಕೋಟಿ ಸೂರ್ಯ ಆರಾಮ್ ಕೂತು ಊಟ ಮಾಡಬಹುದು ಅಂತದ್ರೊಳಗೆ. ಅಷ್ಟು ದೊಡ್ಡದಿದೆ, ಅಷ್ಟು ದೊಡ್ಡದಿದೆ. ಇಂಥ ಗ್ಯಾಲಕ್ಸಿಗಳು ಎಷ್ಟಿರ್ಬೋದು? ಇದು ಒಂದು ಗ್ಯಾಲಕ್ಸಿ. ಇಂಥ ಗ್ಯಾಲಕ್ಸಿಗಳು ಎಷ್ಟಿರ್ಬೋದು ಅಂದರೆ 200 ಬಿಲಿಯನ್ ಗ್ಯಾಲಕ್ಸಿಗಳಿದೆಯಂತೆ. ಬಿಲಿಯನ್, 200 ಬಿಲಿಯನ್ ಗ್ಯಾಲಕ್ಸಿಗಳಿದೆಯಂತೆ. ಹೇಗೆ ವಿಚಾರ ಮಾಡಬೇಕು? ಆಗೋದೇ ಇಲ್ಲ. ಅಲ್ಲ, ಅವ್ರು ಅನ್ನೋದು ಈಗ ನಾವು ಊಹೆ ಮಾಡಿದ್ದು ಅಂತಾರೆ. ಇನ್ನೂ ಹೆಚ್ಚಿರ್ಬೋದು, ಇನ್ನೂ ಹೆಚ್ಚಿರ್ಬೋದು. ಇದು ಭಗವಂತನ ಸೃಷ್ಟಿ. ಯಾಕೆ ಸೃಷ್ಟಿ ಮಾಡಿದ ಗ್ಯಾಲಕ್ಸಿ? ಏನೋ ಕಾರಣ ಅಂತೂ ಇರ್ತದ. ಏನು ಅದರಿಂದ ನಮಗೇನು ಲಾಭ? ಯಾರಿಗೆ ಅದರಿಂದ ಲಾಭ? ಯಾಕೆ ದೇವರು ಸೃಷ್ಟಿ ಮಾಡಿದ? ಏನದು? ಏನೂ ಗೊತ್ತಿಲ್ಲ. ಶ್ರೀಮದಾಚಾರ್ಯರಿಗೆ ಗೊತ್ತು, ಅವ್ರು ಹೇಳಲಿಲ್ಲ. ಶ್ರೀಮದಾಚಾರ್ಯರಿಗೆ ಗೊತ್ತು, ಅವ್ರು ಹೇಳೋದಿಲ್ಲ.
ಎಲ್ಲ ಹೇಳಿಬಿಟ್ರೆ ಏನು ಉಳಿತೇನೆ ಆಮೇಲೆ ಕಲಿಯುಗದಾಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಜ್ಞಾನ, ಕೃತಯುಗ ತ್ರೇತಾಯುಗದಾಗ ಏನು ಮಾಡೋದು? ಏನು ದೇವರ ಸೃಷ್ಟಿ, ಏನು ದೇವರ ಸೃಷ್ಟಿ, ಎಲ್ಲ ಅದ್ಭುತ ಅಂದರೆ ಅದ್ಭುತ ಸೃಷ್ಟಿ. ಯಾಕೆ ಮಾಡ್ತಾನೆ ಗೊತ್ತಿಲ್ಲ, ಯಾವಾಗ ಮಾಡ್ದೆ ಗೊತ್ತಿಲ್ಲ, ಹೆಂಗೆ ಮಾಡ್ದೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಹಾರಾಡ್ತೀವಿ. ಏನು ದೇವ್ರೇನು ದೊಡ್ಡ, ದೇವ್ರೇನು ದೊಡ್ಡ ಅಂತಂತೀವಿ. ಏನು ಅವನು ಬೆಳಿಗ್ಗೆ ಕೇಳಿದ್ವಲ್ಲ, ಇಂಥ ಎಲ್ಲ ಸೃಷ್ಟಿ ಮಾಡಿದ ದೇವರನ್ನು, ಇಷ್ಟೆಲ್ಲದರ ಅಧಿಪತಿ, ಇಷ್ಟೆಲ್ಲದರ ಸೃಷ್ಟಿಕರ್ತ, ಇಷ್ಟೆಲ್ಲದರ ಪಾಲನಕರ್ತ, ಇಷ್ಟೆಲ್ಲದರ ಸಂಹಾರಕರ್ತ, ಅಂಥ ದೊಡ್ಡ ವ್ಯಕ್ತಿಯನ್ನು ನನಗೆ ಮಗ ಕೊಡು ಅಂತ ಕರೆದ್ರೆ ಅವಮಾನ ಆಗದೆ ಇನ್ನೇನಾಗ್ತದೆ? ಹಾಗೇ ಆಗ್ತದೆ. ಸರಿಯಾಗಿ ಹೇಳಿದ್ದಾರೆ ಅವರು ಋತ್ವಿಜರು. ಅಂತಹ ಭಗವಂತ ಅವನ ಚಿಂತನೆಯನ್ನು ಮಾಡಬೇಕಂತೆ. ಚಿಂತನವನ್ನು ಮಾಡಿ ಪ್ರತಿನಿತ್ಯ ರಾತ್ರಿ ಹೊರಗೆ ಬಂದು ಮೇಲೆ ಮುಖ ಮಾಡಿ ಈ ನಕ್ಷತ್ರಗಳನ್ನು ನೋಡಬೇಕಂತ. ನಕ್ಷತ್ರಗಳನ್ನು ನೋಡಿ ಆ ಶಿಂಶುಮಾರ ರೂಪಿಯಾದ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳುತ್ತೆ. ಏನು? ಏತದು ಹವೈವ ಭಗವತೋ ವಿಷ್ಣೋ ಸರ್ವದೇವತಾಮಯಂ ರೂಪಂ ಅಹರಹ ಸಂಧ್ಯಾಯಾಂ ಪ್ರಯತೋ ನಿರೀಕ್ಷಮಾಣ. ಏನು ಕ್ಯಾಶುವಲ್ ಆಗಿ ಒಂದು ದಿವಸ ಆದ್ರಾಯ್ತು, ಒಂದು ದಿವಸ ಬಿಟ್ಟರಾಯ್ತು ಅಲ್ಲ, ಪ್ರಯತಃ ತಪ್ಪದೇ ನೋಡಲೇಬೇಕು. ಆಕಾಶದ ಕಡೆಗೆ ನಿತ್ಯ ಒಮ್ಮೆ ಮುಖ ಮಾಡಲೇಬೇಕು. ನಿತ್ಯ ಮುಖ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಭಾದ್ರಪದ ಚತುರ್ಥಿ ಮಾತ್ರ ಮುಖ ಮಾಡ್ತೀವಿ, ಮೇಲೆ ಉಳಿದ ದಿವಸ ಮಾಡೋದೇ ಇಲ್ಲ. ಅಂಥ ಪರಿಸ್ಥಿತಿ ನಮ್ಮದು. ನಿತ್ಯ ಮುಖ ಮಾಡು ಅಂತೇಳಿ ನಿರೀಕ್ಷಮಾಣ ಉಪತಿಷ್ಠೇತ ಈ ಮಂತ್ರವನ್ನು ಹೇಳಬೇಕಂತೆ. ನಮೋ ಹೇಳಿ ಎಲ್ಲರೂ, ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯ ಅನಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ಗ್ರಹರ್ಕ್ಷ ತಾರಾಮಯ ಆಧಿದೈವಿಕಂ ಪಾಪಾಪಹಂ ಮಂತ್ರಕೃತಾಂ ತ್ರಿಕಾಲಂ ನಮಸ್ಯತಃ ಸ್ತುವತೋ ನಶ್ಯತೆ ವೈ ಸ್ವಯಂ ತ್ರಿಕಾಲಕೃತಂ ಆಶು ಪಾಪಂ. ಈ ಮಂತ್ರವನ್ನು ಮೊದಲನೆಯದ್ದು ಶಿಂಶುಮಾರನಿಗೆ ಹೇಳಿದ್ದು, ಎರಡನೆಯದ್ದು ಒಟ್ಟಾರೆ ಸಮಗ್ರ ಈ ಗ್ರಹ ತಾರಾಮಂಡಲಗಳನ್ನು ನಿಯಮನ ಮಾಡುವಂತಹ ಭಗವಂತನ ಸ್ಮರಣೆಯನ್ನು ಮಾಡಿ, ನಿತ್ಯ ಉಪಕಾರ ಸ್ಮರಣೆಯನ್ನು ಮಾಡಿ ಕೃತಜ್ಞತೆಯನ್ನು ಸಮರ್ಪಣೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದು ಆ ಭಗವಂತನ ಶಿಂಶುಮಾರ ರೂಪಿಯಾದ ಭಗವಂತನ ಮಹಿಮೆ, ಅಪಾರವಾದ ಮಹಿಮೆ. ಏನು ಭೂಗೋಳ ಏನು ಕಮ್ಮಿ ಇಲ್ಲ, ಭೂಗೋಳ ಕಮ್ಮಿ ಇಲ್ಲ. ಭೂಗೋಳ ಯಾಕೆ ನಮಗೆ ಆಶ್ಚರ್ಯ ಅನಿಸೋದಿಲ್ಲ ಅಂದರೆ ದಿವಸ ನೋಡ್ತೀವಿ ಅನ್ನೋದಕ್ಕೆ ಆಶ್ಚರ್ಯ ಅನಿಸೋದಿಲ್ಲ. ಆದರೆ ಆ ಜ್ಯೋತಿರ್ಮಂಡಲ ಅಷ್ಟು ಅದ್ಭುತವಾಗಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಕೆಳಗಿನ ಲೋಕಗಳ ಬಗ್ಗೆ ತಿಳಿಸ್ತಾರೆ. ಅನೇಕ ಲೋಕಗಳು, ರಾಹು, ಸಿದ್ಧವಿದ್ಯಾ ಚಾರಣರ ಲೋಕ, ಪೃಥ್ವೀ ಲೋಕ. ಪೃಥ್ವೀ ಲೋಕದ ಕೆಳಗೆ ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳ, ಹೀಗೆ ಅನೇಕ ಲೋಕಗಳಿದೆ. ಆ ಎಲ್ಲ ಲೋಕಗಳಲ್ಲಿ ಭಾರೀ ಸುಖದ ಭೋಗ, ಒಂದಕ್ಕಿಂತ ಒಂದು ಅದ್ಭುತ ಲೋಕ. ಈ ಸ್ವರ್ಗಕ್ಕಿಂತಲೂ ಜಾಸ್ತಿ ಇದೆ ಅಲ್ಲಿ. ಅತಲ ಲೋಕಗಳಲ್ಲಿ ದೈತ್ಯರು ಇರುವಂತಹ, ಅಸುರರು ಇರುವಂತಹ ಸ್ಥಳ. ಹೀಗಾಗಿ ಸ್ವರ್ಗಕ್ಕಿಂತಲೂ ಅದ್ಭುತವಾದ ಭೋಗಗಳೆಲ್ಲ ಅಲ್ಲಿ ಇದೆ ಅಂತ ಹೇಳ್ತಾರೆ. ಅತುಲ, ಅಲ್ಲಿ ಒಟ್ಟಾರೆ ರೋಗ ಇಲ್ಲ, ಮುಪ್ಪು ಇಲ್ಲ. ಆ ಲೋಕದಲ್ಲಿ ಮುಪ್ಪು ರೋಗ ಏನೂ ಬರೋದಿಲ್ಲ, ಆರಾಮಾಗಿ ಇರ್ತಾರೆ. ಅತಲದಲ್ಲಿ ಮಯಪುತ್ರ ಬಲ ಅಂತ ಇದ್ದಾನೆ. ಆ ಬಲ 96 ಮಾಯೆಗಳನ್ನು ಸೃಷ್ಟಿ ಮಾಡ್ತಾನೆ. ಆ 96 ಮಾಯೆಗಳನ್ನು ಸೃಷ್ಟಿ ಮಾಡಿದ ಆ ಬಲ ಅವನು ಬಾಯಿಯಿಂದ ಒಮ್ಮೆ ಆಕಳಿಸ್ತಾನೆ. ಆಕಳಿಸಿದಾಗ ಅವನ ಬಾಯಿಯಿಂದ 3 ಸ್ತ್ರೀಯರು ಹೊರಗೆ ಬರ್ತಾರೆ. ಸ್ವೈರಿಣಿ, ಕಾಮಿನಿ, ಪೂಂಶ್ಚಲಿ ಅಂತ ಆ 3 ಸ್ತ್ರೀಯರು ಬರ್ತಾರೆ. ವಿತಲದಲ್ಲಿ ರುದ್ರದೇವರಿದ್ದಾರೆ. ಹಾಟಕೇಶ್ವರ ಅಂತ ಅವರಿಗೆ ಹೆಸರು. ವಿತಲದಲ್ಲಿ ಇರುವಂತಹ ರುದ್ರದೇವರಿಗೆ ಪಾರ್ವತಿ ಸಹಿತರಾಗಿ ಅಲ್ಲಿದ್ದಾರೆ. ಹಾಟಕ ಅಂತ ಒಂದು ನದಿ ಇದೆ. ಆ ನದಿಯ ದಂಡೆಯ ಮೇಲೇ ಹಾಟಕ ಅನ್ನುವ ಬಂಗಾರ ಸಿಗತ್ತೆ. ಆ ಹಾಟಕ ಎಂಬ ಬಂಗಾರ, ಅದನ್ನು ದೈತ್ಯರೆಲ್ಲರೂ ಉಪಯೋಗಿಸ್ತಾರೆ. ಸುತಲದಲ್ಲಿ ಬಲಿಚಕ್ರವರ್ತಿ ಇದ್ದಾನೆ. ಆ ಬಲಿಚಕ್ರವರ್ತಿಯ ದ್ವಾರದಲ್ಲಿ ವಾಮನ ರೂಪಿಯಾದಂತಹ ಭಗವಂತ ಸದಾ ಅಲ್ಲಿ ಇದ್ದಾನೆ. ಪುಣ್ಯಶ್ಲೋಕ ವಿರೋಚನಾತ್ಮಜ ಬಲಿ ಭಗವತ ಮಹೇಂದ್ರಸ್ಯ ಪ್ರಿಯಂ ಚಿಕೀರ್ಷಮಾಣೇನ ಅದಿತೇಹೇ ಲಬ್ಧಕಾಯ ಭೂತ್ವಾ ವಾಮನ ರೂಪೇಣ. ಭಗವಂತ ಆ ಬಲಿಚಕ್ರವರ್ತಿಯ ದ್ವಾರಪಾಲಕನಾಗಿ ವಾಮನ ಸದಾ ಅಲ್ಲಿ ಇರ್ತಾನೆ, ಗದಾಪಾಣಿಯಾಗಿ. ಒಮ್ಮೆ ಬಲಿಚಕ್ರವರ್ತಿಯನ್ನು ಸೋಲಿಸಬೇಕು ಅಂತ ರಾವಣ ಬಂದನಂತೆ.
ರಾವಣ ಬಂದು ಬಲಿಚಕ್ರವರ್ತಿ ಯುದ್ಧಕ್ಕೆ ಬಾ ಅಂತೇನೋ ಕರೀಲಿಕ್ಕೆ ಬಂದ. ಹೊರಗಡೆ ದ್ವಾರಪಾಲಕ ವಾಮನ ನಿಂತಿದ್ದ. ಯಾರೋ ನೀನು ಗಿಡ್ಡ ಸರಿ ಅಂತೇನೋ ಅಂದ. ಆಗ ವಾಮನ ಏನೂ ಮಾಡಲಿಲ್ಲ, ಸುಮ್ಮ ಒಂದು ಹೆಬ್ಬರಳು ತಾಕಿಸಿದ. ಹೆಬ್ಬರಳು ತಾಕಿಸಿದರೆ 10,000 ಯೋಜನ ದೂರ ಹೋಗಿ ರಾವಣ ಬಿದ್ದಂತೆ. ಅಂತಹ ಪರಾಕ್ರಮ ಅಂತ ಹೇಳ್ತಾರೆ. ತಲಾತಲದಲ್ಲಿ ಮಯಾಸುರ ಇದ್ದಾನೆ. ಅವನೇ ಮಯಸಭೆಯನ್ನು ನಿರ್ಮಾಣ ಮಾಡಿದ ಮಯಾಸುರ. ಮಹಾತಲದಲ್ಲಿ ತಕ್ಷಕಾದಿ ಸರ್ಪಗಳು, ರಸಾತಲದಲ್ಲಿ ದೈತ್ಯರು, ನಿವಾತ ಕವಚರು. ಅರ್ಜುನ ಯುದ್ಧ ಮಾಡೋದಕ್ಕೆ ಬರ್ತಾನೆ. ಇದೇ ನಿವಾತ ಕವಚರನ್ನು ಸಂಹಾರ ಮಾಡೋದಕ್ಕೆ ಅವನು ರಸಾತಲಕ್ಕೆ ಬಂದು ಆ ನಿವಾತ ಕವಚರು ಮತ್ತು ಕಾಲಕೇಯರು ಅಂತ ಇದ್ದಾರೆ, ಅವರ ಸಂಹಾರವನ್ನು ಅವನು ಮಾಡ್ತಾನೆ. ಪಾತಾಳದಲ್ಲಿ ವಾಸುಕಿ ಮೊದಲಾದ ನಾಗರಿದ್ದಾರೆ. ಆ ಪಾತಾಳದ ಕೆಳಗೆ ಶೇಷದೇವರು ಇದ್ದಾರೆ. ಯಸ್ಯೇದಂ ಕ್ಷಿತಿಮಂಡಲಂ ಭಗವತಃ ಅನಂತಮೂರ್ತೆ ಸಹಸ್ರಶಿರಸಃ ಏಕಸ್ಮಿನ್ನೇವ ಶೀರ್ಷಣಿ ಧ್ರಿಯಮಾಣಂ ಸಿದ್ಧಾರ್ಥ ಇವ ಲಕ್ಷ್ಯತೆ. 1000 ಹೆಡೆಯ ಆ ಶೇಷದೇವರ ಮೇಲೆ ಈ ಸಮಗ್ರವಾದಂತಹ ಭೂಮಂಡಲ ಒಂದೇ ಒಂದು ಹೆಡೆಯ ಮೇಲೆ ಸಿದ್ಧಾರ್ಥ. ಸಿದ್ಧಾರ್ಥ ಅಂದ್ರೇನು? ಸಾಸುವೆ ಅಂತ ಅರ್ಥ. ಸಿದ್ಧಾರ್ಥ ಇವ ಲಕ್ಷ್ಯತೆ, ಒಂದು ಸಣ್ಣ ಸಾಸುವೆಯಂತೆ ಈ ಬ್ರಹ್ಮಾಂಡ ಇದೆಯಂತೆ, ಈ ಭೂಮಂಡಲ ಇದೆಯಂತೆ. ಏನು ಶೇಷದೇವರ ಪರಾಕ್ರಮ ಏನು! ಆ ಶೇಷದೇವರನ್ನು ಹೊತ್ತಿದ ವಾಯುದೇವರು, ವಾಯುದೇವರನ್ನು ಹೊತ್ತಂತಹ ಭಗವಂತ ಲಕ್ಷ್ಮೀದೇವಿ, ಅವರ ಪರಾಕ್ರಮ ಎಷ್ಟು ಅಂತ ವಿಚಾರ ಮಾಡಿ. ಆಮೇಲೆ ಪರೀಕ್ಷಿತ್ ಕೇಳ್ತಾನೆ, ಯಾಕೆ ಹೀಗೆ ವೈಚಿತ್ರ್ಯ? ಮೇಲಿನ ಲೋಕೆಲ್ಲ ಒಂದು ತರಹದ, ಕೆಳಗಿನ ಲೋಕೆಲ್ಲ ಒಂದು ತರಹದ, ಕೆಲವರು ಅಲ್ಲಿ ಹೋಗ್ತಾರೆ, ಕೆಲವರು ಇಲ್ಲಿ ಹೋಗ್ತಾರೆ, ಇದೆಲ್ಲ ಯಾಕೆ? ಅದಕ್ಕೆ ಶುಕಾಚಾರ್ಯಂದರು, ಇದೆಲ್ಲ ಕರ್ಮ ವಿಪಾಕ, ಎಲ್ಲ ಕರ್ಮ ವಿಪಾಕದಿಂದ ಆಗುವಂಥದ್ದಪ್ಪ. ಹಾಗಾಗಿ ಯಾರು ಪಾಪ ಮಾಡ್ತಾರೋ ಅವರು ಪಾಪ ನರಕಗಳಿಗೆ ಹೋಗ್ತಾರೆ. ಆ ನರಕಗಳನ್ನು ಹೇಳಿ ಅಂತ ಕೇಳಿದಾಗ ಬಹಳ ವಿಸ್ತಾರವಾದ ವರ್ಣನೆ ಇದೆ. ನರಕವನ್ನು ಹೇಳ್ತಾರೆ. ಒಟ್ಟು 28 ಪ್ರಧಾನವಾದ ನರಕಗಳು. ಆ 28 ಪ್ರಧಾನವಾದ ನರಕಗಳಲ್ಲಿ ತಾಮಿಸ್ರ, ಅಂಧತಾಮಿಸ್ರ, ರೌರವ, ಮಹಾರೌರವ, ಕುಂಭೀಪಾಕ, ಕಾಲಸೂತ್ರ, ಅಸೀಪತ್ರವನ, ಸೂಕರಮುಖ, ಅಂಧಕೂಪ, ಕ್ರಿಮಿಭೋಜನ, ಸಂದಂಶ, ತಪ್ತಭೂಮಿ, ವಜ್ರಕಂಟಕ, ಶಾಲ್ಮಲಿ, ವೈತರಣಿ, ಪೂಯೋದ, ಪ್ರಾಣರೋಧ, ವಿಷಸನ, ಲಾಲಾಭಕ್ಷ, ಸಾರಮೇಯಾದನ, ಆವೀಚಿಪೂರ, ರೇತಃಪಾನ, ಕ್ಷಾರಕರ್ದಮ, ರಕ್ಷೋಗಣಭೋಜನ, ಶೂಲಪ್ರೇತ, ದಂದಶೂಕ, ಪಟನಿರೋಧ, ಪರ್ಯಾವರ್ತನ, ಸೂಚೀಮುಖ. ಹೀಗೆ 28 ನರಕಗಳಿದೆ. ನಮಗೆ ಸಾಕಾಗೋದಿಲ್ಲ, ಇನ್ನೂ ಬೇಕು. ಆದರೆ ಇರಲಿ, ಅಷ್ಟಿದ್ದರಾಗೆ ಅಡ್ಜಸ್ಟ್ ಮಾಡ್ಕೋಣ. ನಮ್ಮ ಪಾಪಗಳು ಮತ್ತು ಇಷ್ಟೇ ಅದ, ನಾವು ಪಾಪ ಭಾಳ ಮಾಡೀವಿ, ನರಕ ಕಡಿಮೆ ಅದ, ಅಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋದಷ್ಟೇ. ಏನು ಯಾವುದ್ಯಾವುದರಿಂದ ಯಾವ್ಯಾವ ನರಕ ಅಂತ ಹೇಳ್ತಾರೆ. ತಾಮಿಸ್ರ ಯಾರು ಪರವಿತ್ತವನ್ನು, ಪರಕಳತ್ರರನ್ನು ಅಪಹಾರ ಮಾಡ್ತಾನೋ ಅವನು ತಾಮಿಸ್ರಕ್ಕೆ ಹೋಗ್ತಾನೆ. ಅಲ್ಲೇನು ಮಾಡ್ತಾರೆ ಅಂದರೆ ಬರೀ ಹೊಡಿತಾರೆ, ಹೊಡೆದು ಇಡುತ್ತಾರೆ. ಆದರೆ ಮೂರ್ಛೆ ಬರೋದಿಲ್ಲ, ಬೀಳೋದಿಲ್ಲ. ಆದರೆ ಪೆಟ್ಟು ಮಾತ್ರ ಬೀಳ್ತಾ ಇರ್ತದೆ, ನಿರಂತರ ವೇದನೆಯನ್ನು ಅನುಭವಿಸ್ತಾನೆ. ಆಮೇಲೆ ಅಂಧತಾಮಿಸ್ರಕ್ಕೆ ಹೋಗ್ತಾರೆ. ಆ ಅಂಧತಾಮಿಸ್ರಕ್ಕೆ ಇನ್ನೊಬ್ಬರನ್ನು ಸಾಯಿಸಿ ಹಣ ತೆಗೆದುಕೊಂಡ್ರೆ ಆ ಅಂಧತಾಮಿಸ್ರಕ್ಕೆ ಹೋಗ್ತಾರೆ, ಅವರಿಗೂ ಅದೇ ರೀತಿಯಾದ ಶಿಕ್ಷೆ. ಆಮೇಲೆ ರೌರವ ನರಕ ಅಂದ್ರೇನು? ಇನ್ನೊಬ್ಬರಿಗೆ ಕೊಡದೇ ತಿಂದರೆ ರೌರವ ನರಕ. ಇನ್ನೊಬ್ಬರಿಗೆ ಕೊಡದೇ ತಿಂದರೆ ಅಂದರೆ ಮನುಷ್ಯನಿಗೆ ಧರ್ಮಶಾಸ್ತ್ರದಲ್ಲಿ ಮನುಸ್ಮೃತಿ ಎಲ್ಲ ಕಡೆಗೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ತಾನೇನು ಗಳಿಸ್ತಾನೋ ಆ ಗಳಿಸಿದ್ದರಲ್ಲಿ ಅನೇಕ ಭಾಗಗಳು, ಕನಿಷ್ಠ 6 ಭಾಗವನ್ನು ಹೇಳಿದ್ದಾರೆ. ಒಂದು ಭಾಗ ಟ್ಯಾಕ್ಸ್ ಹೋಗುತ್ತೆ, ಒಂದು ದಾನ ಧರ್ಮಕ್ಕಾಗಿ, ಇನ್ನೊಂದು ತನಗಾಗಿ, ಮತ್ತೊಂದು ಇನ್ವೆಸ್ಟ್ ಮಾಡುವುದಕ್ಕಾಗಿ, ಮತ್ತೊಂದು ಧರ್ಮಕ್ಕಾಗಿ, ಇನ್ನೊಂದು ಬಳಗದವರಿಗೆ ಕೊಡೋದಕ್ಕಾಗಿ. ಯಾರು ನಿಮ್ಮ ಸುತ್ತಮುತ್ತ ಹಣ ಇಲ್ಲದೆ ಇದ್ದವರು, ಕಷ್ಟದಲ್ಲಿದ್ದವರು, ಅವರಿಗೆ ಕೊಡೋದಕ್ಕಾಗಿ ಒಂದು ಭಾಗ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇನ್ನೊಬ್ಬರಿಗೆ ಕೊಡದೆ ತಾನು ಮಾತ್ರ ಭೋಗ ಮಾಡಿದರೆ ರೌರವ ಎಂಬ ನರಕಕ್ಕೆ ಹೋಗ್ತಾರೆ. ಅಲ್ಲೇನು ಅಂದರೆ ರುರು ಅಂತ ಒಂದು ಪ್ರಾಣಿ, ಅದು ಹಾವಿನ ಹಾಗಿರ್ತದೆ, ಆದರೆ ಹಾವಿನಿಗಿಂತಲೂ ಭಾರಿ ಭೀಕರ. ಆ ಪ್ರಾಣಿ ಏನು ಮಾಡ್ತದೆ ಅಂದರೆ ಆ ಪ್ರಾಣಿಗಳು ಅಲ್ಲಿ ನಮ್ಮನ್ನು ಚುಚ್ಚಿ ಸಾಯಿಸ್ತದೆ. ಈ ರುರು ಪ್ರಾಣಿಗಳು ಯಾರು ಅಂದರೆ, ರುರು ಯಾರು ಹೇಳು? ಅದೊಂದೇನು ಸ್ಪೆಷಲ್ ಕ್ಯಾಟಗರಿ ಅಲ್ಲ. ಆ ರುರು ಪ್ರಾಣಿಗಳನ್ನು ಸೃಷ್ಟಿ ಮಾಡಿದವರು ನಾವೇ. ಯಾಕೆ ಅಂದರೆ ಭಾಗವತ ಹೇಳುತ್ತೆ, ಯಾರ್ಯಾರನ್ನ ನೀನು ಕೊಂದಿರ್ತೀಯಲ್ಲ, ಇಲ್ಲಿ ಇರುವಿ ಸಾಯಿಸಿರ್ತಿ, ಟಪ್ ಅದೊಂದು ರುರು ಹಾಕಿ ಕೂಡ್ತದೆ ಅಲ್ಲಿ ಮೇಲೆ ಹೋಗಿ. ಹಲ್ಲಿ ರುರು, ಇಲಿ ರುರು, ಅವೆಲ್ಲ ಮೇಲೆ ಹೋಗಿ ನಾವು ಸಾಯಿಸಿದ ಪ್ರಾಣಿಗಳೇ ರುರು ಆಗಿ ಅಲ್ಲಿ ಕಾಯ್ತಾ ಇರ್ತದಂತೆ.
ನಾವು ಹೋದರೆ ನಮ್ಮನ್ನು ತಿಂದು ಪೀಡೆ ಕೊಡುತ್ತೆ. ಆಮೇಲೆ ಮಹಾರೌರವ ಅಂತ ಅಲ್ಲಿ ಒಂದು ನರಕ. ಆ ಮಹಾರೌರದಲ್ಲಿ ಎಲ್ಲ ರಾಕ್ಷಸರು, ಮಾಂಸಭಕ್ಷಕರು ನಮ್ಮನ್ನು ಹೋಗಿ ಎಸೆದ ಕೂಡಲೇ ಹರಕೊಂಡು ನಮ್ಮನ್ನು ತಿಂದು ಬಿಡ್ತಾರೆ, ಆದರೆ ನಾವು ಸಾಯೋದಿಲ್ಲ. ಆಮೇಲೆ ಕುಂಭೀಪಾಕ. ಆ ಕುಂಭೀಪಾಕ ಅಂದರೆ ಈ ಪಶು ಪಕ್ಷಿಗಳನ್ನು ಹಿಂಸೆ ಮಾಡಿರ್ತೀವಿ, ಸ್ವಲ್ಪ ದೊಡ್ಡ ಪ್ರಾಣಿಗಳು, ಪಶು ಪಕ್ಷಿ ಇಂಥವುಗಳನ್ನು ಹಿಂಸೆ ಮಾಡೋದು, ಅದನ್ನು ಸಂಹಾರ ಮಾಡಿದರೆ ಆ ಕುಂಭೀಪಾಕದಲ್ಲಿ ಹಾಕ್ತಾರೆ. ಆ ಕುಂಭೀಪಾಕದಲ್ಲಿ ಬಿಸಿ ಬಿಸಿ ಎಣ್ಣೆ, ಆ ಬಿಸಿ ಬಿಸಿ ಎಣ್ಣೆಯಲ್ಲಿ ನಮ್ಮನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರೆ. ಎಷ್ಟು ದಿವಸ ಯಾವ ಪ್ರಾಣಿಯನ್ನು ಕೊಂದಿರ್ತೀಯೋ ಆ ಪ್ರಾಣಿಯ ಮೇಲೆ ಎಷ್ಟು ಕೂದಲಿದೆಯೋ ಅಷ್ಟು ದಿವಸ ಅಲ್ಲಿ ಕರೀತಾರೆ. ಆಮೇಲೆ ಕಾಲಸೂತ್ರ ಅಂತ ಒಂದು ನರಕ. ಆ ಕಾಲಸೂತ್ರ ನರಕದಲ್ಲಿ ಯಾರು ತಂದೆ ತಾಯಿ ಗುರುಗಳ ಹತ್ಯೆ ಅವರ ದ್ರೋಹ ಮಾಡಿರ್ತಾರೋ ಅವರಿಗೆ ಆ ಕಾಲಸೂತ್ರದಲ್ಲಿ ಹಾಕ್ತಾರೆ. ಅಲ್ಲೇನು ಶಿಕ್ಷೆ ಅಂದರೆ ದೊಡ್ಡ ತಾಮ್ರದ ಪಾತ್ರೆ, ಆ ತಾಮ್ರದ ಪಾತ್ರೆಯೊಳಗೆ ನಮ್ಮನ್ನು ಕೂಡಿಸ್ತಾರೆ. ನೀವು ಅಂದ್ಕೊಂಡಿರ್ತೀರಿ ಪಾತ್ಪೂಜೆ ಮಾಡ್ತಾರೆ ಅಂತ, ಅಲ್ಲ, ಕೆಳಗಡೆ ಜೋರಾಗಿ ಬೆಂಕಿ ಹಚ್ಚಿಬಿಡ್ತಾರೆ. ಕೆಳಗಡೆ ಬೆಂಕಿ, ಮಧ್ಯದಲ್ಲಿ ಆ ತಾಮ್ರದ ಪಾತ್ರೆಯಲ್ಲಿ ನಾವು ಕೂತಿರ್ತೇವೆ. ಅಸೀಪತ್ರವನ ಅಂತ, ಅಲ್ಲಿ ವೇದ ನಿಂದೆ ಮಾಡುವವರು, ವೈದಿಕ ಸಂಪ್ರದಾಯವನ್ನು ನಿಂದೆ ಮಾಡುವವರು ಯಾರೋ ಅವರನ್ನು ಅಸೀಪತ್ರವನದಲ್ಲಿ ಹಾಕ್ತಾರೆ. ಅಲ್ಲಿ ಭಾರೀ ಚೂಪಾದ ಗಿಡಗಳು, ಆ ಗಿಡಗಳ ಮಧ್ಯದಲ್ಲಿ ಹೋದರೆ ಆ ಕಡೆ ಈ ಕಡೆಗೆ ಚುಚ್ಚುತ್ತಾ ಇರ್ತದೆ, ಅಂತಹ ಇದರಲ್ಲಿ ಹೋಗ್ತೇವೆ. ಸೂಕರ ಮುಖ ಅಂತ, ಈ ಸೂಕರ ಮುಖದಲ್ಲಿ ಏನೂ ಅಪರಾಧ ಮಾಡದೇ ಇದ್ದವರಿಗೆ ನಾವು ಶಿಕ್ಷೆಯನ್ನು ಕೊಡ್ತೀವಿ, ಬೈತೇವೆ, ಅಂಥವರನ್ನು ಸೂಕರ ಮುಖ ಅನ್ನುವ ನರಕಕ್ಕೆ ಕಳಿಸ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅನ್ನೋದನ್ನು ಹೇಳಿಲ್ಲ, ಸೂಕರ ಮುಖಕ್ಕೆ ಕಳಿಸ್ತಾರೆ. ಆಮೇಲೆ ಕ್ರಿಮಿಭೋಜನ ಅಂತ, ಆ ಕ್ರಿಮಿಭೋಜನದಲ್ಲಿ ಅದು ಅಷ್ಟೇ ಸೇಮ್, ಇನ್ನೊಬ್ಬರಿಗೆ ಕೊಡದೆ ನಾವು ಮಾತ್ರ ಭೋಗ ಮಾಡಿದರೆ ಆ ಕ್ರಿಮಿಭೋಜನ ಅನ್ನೋ ನರಕಕ್ಕೆ ಹೋಗ್ತೇವೆ. ಅಲ್ಲೇನು ಅಂದರೆ ನಾವು ಕ್ರಿಮಿಯಾಗಿ ಬೀಳುತ್ತೇವೆ, ನಾವು ಕ್ರಿಮಿಯಾಗಿ ಬೀಳುತ್ತೇವೆ, ಇನ್ನೊಂದು ಕ್ರಿಮಿ ನಮ್ಮನ್ನು ತಿನ್ನತ್ತೆ. ಹೀಗೆ ಆ ಒಂದು ಕ್ರಿಮಿ ಇನ್ನೊಂದು ಕ್ರಿಮಿಯನ್ನು ತಿಂತ ಅಲ್ಲಿ ನರಕವನ್ನು ಅನುಭವಿಸ್ತೇವೆ. ಅವೀಚಿ ಎನ್ನುವ ನರಕ. ಸುಳ್ಳು ಸಾಕ್ಷಿ ಹೇಳಿದರೆ, ಸುಳ್ಳು ಸಾಕ್ಷಿ ಹೇಳಿದರೆ ಈ ನರಕವನ್ನು ಕೊಡ್ತಾರೆ. ಇಲ್ಲಿ 100 ಯೋಜನ ಮೇಲೆ ಕರ್ಕೊಂಡು ಹೋಗ್ತಾರೆ, ಒಂದು 100 ಯೋಜನ ಹೈಟಿಗೆ ಕರ್ಕೊಂಡು ಹೋಗಿ ತಲೆ ಕೆಳಗೆ ಮಾಡಿ ನಮ್ಮನ್ನು ಬೀಳಿಸಿಬಿಡ್ತಾರೆ. ಬೀಳಬೇಕಾದ್ರೆ ನೀವು ರೆಡಿಯಾಗಿರ್ತೀರಿ, ಯಾಕೆ ಅಂದರೆ ಕೆಳಗೆ ನೀರದ ಅಂತ ಕಾಣಿಸ್ತಾ ಇರ್ತದಂತೆ, ಕೆಳಗೆ ನೀರಿದೆ ಅಂತ ಕಾಣಿಸ್ತಾ ಇರ್ತಾರೆ, ಆದರೆ ಕೆಳಗೆ ಬೀಳ್ತಾನೆ, ದೊಡ್ಡ ಬಂಡೆ ಇರ್ತದೆ, ತಲೆ ಪುಡಿ ಪುಡಿಯಾಗಿ ಬೀಳ್ತಾನೆ, ಮತ್ತೆ ಸಾಯೋದಿಲ್ಲ, ಮತ್ತೆ ಎಬ್ಬಿಸ್ತಾರೆ, ಮತ್ತೆ ಬೀಳಿಸ್ತಾರೆ. ಆಮೇಲೆ ಅತಿಥಿ ಅಭ್ಯಾಗತರನ್ನು ವಕ್ರದೃಷ್ಟಿಯಿಂದ ನೋಡಿದರೆ ಅವರಿಗೂ ಕೂಡ ಈ ಆವೀಚಿ ಎಂಬ ನರಕದಲ್ಲಿ ಹಾಕ್ತಾರೆ. ಅಲ್ಲಿ ಹದ್ದುಗಳು ಬಕಗಳು ನಮ್ಮನ್ನು ಬಂದು ಕಿತ್ತಿ ತಿಂತದೆ. ಹೀಗೆ ಅನೇಕ ನರಕಗಳನ್ನೆಲ್ಲ ಹೇಳಿದ್ದಾರೆ. ಏವಂ ವಿಧಾ ನರಕಾಯಮಾಲಯೇ ಸಂತಿ ಶತಶಃ. ಎಷ್ಟಿದೆ ನರಕಗಳು? 100 ಇವೆ, ಅಲ್ಲ, ಸಹಸ್ರಶಃ, ಸಾವಿರಾರು ನರಕಗಳು ಇವೆ. ತೇಷು ಸರ್ವೇಷು ಸರ್ವೇ ಏವ ಅಧರ್ಮವರ್ತಿನಃ ಏಕೇಚಿದಿಹ ಉದಿತಾಃ ಅವನಿಪತೆ ಪರ್ಯಾಯೇಣ ವಿಶಂತಿ. ಪಾಪ ಮಾಡಿದಂತಹ ಜನ ಪರ್ಯಾಯೇಣ ಒಮ್ಮೆ ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಪಾಪ ಮಾಡ್ತಾರೆ, ಮತ್ತೆ ಹೋಗ್ತಾರೆ, ಹೀಗೆ ಪರ್ಯಾಯ ಕ್ರಮದಿಂದ ಅಲ್ಲಿ ಬರ್ತಾ ಇರ್ತಾರೆ. ತಥೈವ ಧರ್ಮಾನುವರ್ತಿನಃ ಉತ್ತರತ್ರ ಇಹತು ಪುನರ್ಭವೇ ಉಭಯಶೇಷಾಭ್ಯಾಂ ನಿವಿಶಂತಿ. ಧರ್ಮ ಮಾಡಿದರೆ, ಪುಣ್ಯ ಮಾಡಿದರೆ, ಪಾಪ ಸ್ವಲ್ಪ ಮಾಡಿದರೆ ಅಲ್ಲೆಲ್ಲ ಭೋಗ ಮಾಡ್ತಾರೆ, ಮತ್ತೆ ಪುಣ್ಯ ಇದ್ದರೆ ಸ್ವರ್ಗಾದಿಗಳಿಗೆ ಹೋಗಿ ಮತ್ತೆ ಭೂಮಿಗೆ ಬರ್ತಾರೆ. ಹೀಗೆ ಇದೆ. ನಿವೃತ್ತಿ ಲಕ್ಷಣ ಮಾರ್ಗ ಆದಾವೇವ ವ್ಯಾಖ್ಯಾತಃ. ಅದಕ್ಕೆ ನೋಡಪ್ಪ, ಈ ಎಲ್ಲ ಕಡೆಗೆ ಬರಬಾರದು ಅಂದರೆ ಬೆಸ್ಟು ಅಂದರೆ ನಿವೃತ್ತಿ. ಆ ನಿವೃತ್ತಿ ಧರ್ಮವನ್ನು ಪಾಲನೆ ಮಾಡು. ಏತಾವಾನೇವ ಅಂಡಕೋಶಃ ಯಶ್ಚತುರ್ದಶದ ಪುರಾಣೇಶು ವಿಕಲ್ಪಿತಃ ಉದ್ಗೀಯತೆ. ಇದು ಬ್ರಹ್ಮಾಂಡ. 14 ಲೋಕಗಳು ಅಂತ ಏನು ಪುರಾಣಗಳಲ್ಲಿ ಕೇಳ್ತೇವೋ ಇದೆಯಪ್ಪ ಬ್ರಹ್ಮಾಂಡ. ಯತ್ತದ್ಭಗವತೋ ನಾರಾಯಣಸ್ಯ ಸಾಕ್ಷಾತ್ ಮಹಾಪುರುಷಸ್ಯ ಸ್ಥವಿಷ್ಠಂ ರೂಪಂ. ಇದು ಆ ಭಗವಂತನ ದೊಡ್ಡದಾದ ಬೃಹದಾಕಾರವಾದಂತಹ ಒಂದು ಪ್ರತಿಮೆ. ಯಾರು ಇದನ್ನು ಪಠತಿ ಶೃಣೋತಿ ಶ್ರಾವಯತಿ ಸ ಏವ ಅಯಂ ಭಗವತಃ ಪರಮಾತ್ಮನಃ ಅನಿಷ್ಠಮಪಿ ಶ್ರದ್ಧದಾನಃ ಭಕ್ತಿ ವಿಶುದ್ಧ ಬುದ್ಧಿರ್ವೇದ. ಏನು ಚೆನ್ನಾಗಿದೆ ನೋಡಿ. ಅನಿಷ್ಠ
ಅನಿಷ್ಠಮಪಿ, ಇಷ್ಟೊತ್ತು ಹೇಳಿದ್ನೋ ಇಲ್ಲ, ಇಷ್ಟೊತ್ತು ಕೇಳಿದ್ ನಾನು ಹೇಳಿನಿ ಅಂತ ಅನ್ಕೋಬೇಡ್ರಿ, ನೀವೇ ಭಾಗವತ ಓದಿರಿ. ಇಷ್ಟೆಲ್ಲ ಓದಿದಾಗ ಅನಿಷ್ಠಮಪಿ ಶ್ರದ್ಧದಾನ, ಸ್ವಲ್ಪ ಶ್ರದ್ಧಾ ಇಟ್ಟುಕೊಂಡು ಕೇಳಿದರೂ ಸಾಕು. ಯಾಕಂದರೆ ಪೂರ್ಣ ಶ್ರದ್ಧೆ ಬರೋದೇ ಇಲ್ಲ. ಇಷ್ಟೆಲ್ಲ ಹೆಂಗದರಿ, ಎಲ್ಲಿ ನಕ್ಷತ್ರ ಏನು ಕಣ್ಣಿಗೆ ಗೋಚರ ಆಗೋದಿಲ್ಲ. ಅನಿಷ್ಠಮಪಿ ಶ್ರದ್ಧದಾನ, ಸ್ವಲ್ಪ ಶ್ರದ್ಧೆ ಇಟ್ಟು ಕೇಳಿ ಸಾಕು. ಭಕ್ತಿ ವಿಶುದ್ಧ ಬುದ್ಧಿರ್ವೇದ, ನಿಮ್ಮ ಮನಸ್ಸನ್ನು ದೇವರು ಶುದ್ಧ ಮಾಡ್ತಾನೆ. ಶ್ರುತ್ವಾ ಸ್ಥೂಲಂ ತಥಾ ಸೂಕ್ಷ್ಮಂ ರೂಪಂ ಭಗವತೋ ಯತಿ ಸ್ಥೂಲೇ ನಿರ್ಜಿತಮಾತ್ಮಾನಂ ಶನೈ ಸೂಕ್ಷ್ಮಂ ಧಿಯಾನಯೇತ್ ಇತಿ ಕ್ರಮಃ. ಆದ್ದರಿಂದ ಮೊದಲು ಇದನ್ನು 2ನೇ ಸ್ಕಂದದಲ್ಲಿ ಹೇಳಿದ್ದಾರೆ. ಈ ಸ್ಥೂಲ ರೂಪಿಯಾದ ಭಗವಂತನ ಚಿಂತನವನ್ನು ಮಾಡಬೇಕು. ಒಂದೊಂದೇ ಪಾದದ ಚಿಂತನ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಒಂದೊಂದೇ ಚಿಂತನ ಮಾಡಬೇಕು. ಯಾರಿಗೆ ಆ ಯೋಗ್ಯತೆ ಇಲ್ಲ ಅವರು ಹೃದಯದಲ್ಲಿ ಸೂಕ್ಷ್ಮ ರೂಪಿಯಾದ ಭಗವಂತನ ಚಿಂತನವನ್ನು ಮಾಡಬೇಕು. ಭೂದ್ವೀಪ ವರ್ಷ ಸರಿದದ್ರಿ ನಭಸ್ ಸಮುದ್ರ ಪಾತಾಲ ದಿನ್ನರಕ ಭಾಗಣ ಲೋಕ ಸಂಸ್ಥಂ ಗೀತಮ್ಮಯ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವ ನಿಕಾಯ ಧಾಮ. ಈ ಎಲ್ಲ ಸಮಗ್ರವಾದಂತಹ ಭೂಮಂಡಲ, ಖಗೋಲ, ನಕ್ಷತ್ರಮಂಡಲ, ಜ್ಯೋತಿರ್ಮಂಡಲ ಎಲ್ಲವನ್ನೂ ನಾನು ತಿಳಿಸಿದ್ದೇನಪ್ಪ. ಅದ್ಭುತವಾದ ಭಗವಂತನ ಸೃಷ್ಟಿ ಇದು, ಅದ್ಭುತವಾದ ಭಗವಂತನ ದೇಹ ಇದು, ಅವನ ಪ್ರತಿಮೆ ಎಂಬುದಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾನೆ. ಹೀಗೆ ಹೇಳಿ ಪಂಚಮಸ್ಕಂಧವನ್ನು ಮುಗಿಸ್ತಾರೆ.